Hello, dear students. Welcome to the class. In this class, we discuss about the concept reverse osmosis. So, as we already know what is osmosis and how osmotic pressure works, let us glance once again the osmosis concept. If you consider this U-tube, it will contain solvent and a solution. Means one is dilute part and another one is a concentrated part. So these two parts is separated through a semi-permeable membrane. In this case, what happens? The solvent will move from this part to the solution part. So this is mainly because of osmosis concept. ಸೊ ಇಲ್ಲಿ ಆಸ್ಮಾಸಿಸ್ ಅಂದರೆ ಒಂದು ಯೂಟ್ಯೂಬನ್ನು ಕನ್ಸಿಡರ್ ಮಾಡ್ತೀರಾ, ಒಂದು ಸಾಲ್ವೆಂಟ್ ಇರುತ್ತೆ, ಇನ್ನೊಂದು ಸೊಲ್ಯೂಷನ್ ಇರುತ್ತೆ. ಈ ಸಾಲ್ವೆಂಟು ಸೊಲ್ಯೂಷನ್ ಕಡೆಗೆ ಮೂವ್ ಆಗ್ತಾ ಇದೆ ಅನ್ನೋದ್ರೆ ನಾವು ಅದನ್ನು ಆಸ್ಮಾಸಿಸ್ ಅಂತ ಕರಿತೇವೆ. ನೆಕ್ಸ್ಟ್ ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್ ಅಂದರೆ ನಾವಿಲ್ಲಿ ಒಂದು ಎಕ್ಸ್ಟರ್ನಲ್ ಪ್ರೆಷರನ್ನು ಅಪ್ಲೈ ಮಾಡ್ತೇವೆ. ಸೊ ದಿಸ್ ಎಕ್ಸ್ಟರ್ನಲ್ ಪ್ರೆಷರ್ ವಿಲ್ ಸ್ಟಾಪ್ ದ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ಸಾಲ್ವೆಂಟ್ ಟು ದ ಸೊಲ್ಯೂಷನ್. ಸೊ ಇದೇನು ಮಾಡುತ್ತೆ, ಈ ಎಕ್ಸ್ಟರ್ನಲ್ ಪ್ರೆಷರ್ ಅಂದರೆ ಸಾಲ್ವೆಂಟ್ ಮಾಲಿಕ್ಯೂಲು ಈ ಕಡೆಯಿಂದ ಈ ಕಡೆ ಪಾಸ್ ಆಗೋದನ್ನು ಸ್ಟಾಪ್ ಮಾಡುತ್ತೆ. ಆ ಪ್ರೆಷರನ್ನು ನಾವು ಆಸ್ಮಾಟಿಕ್ ಪ್ರೆಷರ್ ಅಂತ ಕರಿತೇವೆ. ಹಿಯರ್ ರಿವರ್ಸ್ ಆಸ್ಮಾಸಿಸ್. ಸೊ ಅಂದರೆ ಆಸ್ಮಾಸಿಸ್ ಪ್ರೊಸೆಸ್ಸಿನ ರಿವರ್ಸ್ ಕೇಸ್ ಆಗಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಬೇಕು. ಸಾಲ್ವೆಂಟಿಂದ ಸೊಲ್ಯೂಷನಿಗೆ ಮೂವ್ ಆದರೆ ಅದು ಆಸ್ಮಾಸಿಸ್ ಆಗುತ್ತೆ. ರಿವರ್ಸ್, ಆಸ್ ದ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ದ ಮೂವ್ಮೆಂಟ್ ಈಸ್ ಎಕ್ಸಾಕ್ಟ್ಲಿ ರಿವರ್ಸ್ ಟು ದ ಆಸ್ಮಾಸಿಸ್ ಪ್ರೊಸೆಸ್. ಅಂದರೆ ಸೊಲ್ಯೂಷನಿಂದ ಸಾಲ್ವೆಂಟ್ ಸೈಡಿಗೆ ಮೂವ್ ಆಗಬೇಕು ಥ್ರೂ ಅ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಸೊ ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಯು ಆರ್ ಅಪ್ಲೈಯಿಂಗ್ ಎ ಎಕ್ಸ್ಟರ್ನಲ್ ಪ್ರೆಷರ್ ಇನ್ ಕೇಸ್ ಆಫ್ ಆಸ್ಮಾಟಿಕ್ ಪ್ರೆಷರ್. That pressure will stop the movement of the solvent from one side to another side. Suppose you are applying an external pressure, so that is more than the osmotic pressure. ನಾರ್ಮಲ್ ಆಸ್ಮಾಟಿಕ್ ಪ್ರೆಷರ್ ಇದ್ದರೆ ಎಲ್ಲಿಯೂ ಕೂಡ ಸಾಲ್ವೆಂಟ್ ಮೊಲಿಕ್ಯೂಲು ಮೂವ್ ಆಗೋದಿಲ್ಲ. ಸೊ ಇಫ್ ಯು ಆರ್ ಅಪ್ಲೈಯಿಂಗ್ ಮೋರ್ ದ್ಯಾನ್ ಆಸ್ಮಾಟಿಕ್ ಪ್ರೆಷರ್, ನೀವು ಅಪ್ಲೈ ಮಾಡಿರುವಂಥ ಪ್ರೆಷರು ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಆಯಿತು ಅಂದರೆ, ಇನ್ ದ್ಯಾಟ್ ಕೇಸ್ ದ ಸಾಲ್ವೆಂಟ್ ವಿಲ್ ಮೂವ್ಸ್ ಫ್ರಮ್ ಸೊಲ್ಯೂಷನ್ ಪಾರ್ಟ್ ಟು ದ ಸಾಲ್ವೆಂಟ್ ಪಾರ್ಟ್. ಸೊ ದ್ಯಾಟ್ ಈಸ್ ಕಾಲ್ಡ್ ರಿವರ್ಸ್ ಆಸ್ಮಾಸಿಸ್. ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳಿದ್ರೆ ಆಸ್ಮಾಸಿಸ್ ಪ್ರೊಸೆಸ್ಸಿನ ರಿವರ್ಸ್ ಕೇಸ್ ಆಗಬೇಕು. ಆಸ್ಮಾಸಿಸಲ್ಲಿ ಏನಾಗುತ್ತೆ, ಸಾಲ್ವೆಂಟು ಡೈಲ್ಯೂಟ್ ಸೈಡಿಂದ ಕಾನ್ಸಂಟ್ರೇಟೆಡ್ ಸೈಡಿಗೆ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ರಿವರ್ಸ್ ಆಗಬೇಕಂದ್ರೆ ಆಬ್ವಿಯಸ್ಲಿ ಕಾನ್ಸಂಟ್ರೇಟೆಡ್ ಸೈಡಿಂದ ಡೈಲ್ಯೂಟ್ ಸೈಡಿಗೆ ಮೂವ್ ಆಗಬೇಕು. ಸೊ ಹೀಗೆ ಯಾವಾಗ ಮೂವ್ ಆಗುತ್ತೆ ಅಂದರೆ, ನೀವು ಒಂದು ಎಕ್ಸ್ಟರ್ನಲ್ ಪ್ರೆಷರನ್ನು ಅಪ್ಲೈ ಮಾಡಬೇಕು. ಸೊ ಎಕ್ಸ್ಟರ್ನಲ್ ಪ್ರೆಷರನ್ನು ಅಪ್ಲೈ ಮಾಡುವಂಥದ್ದು ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಇರಬೇಕು. ಸೊ ಆಸ್ಮಾಟಿಕ್ ಪ್ರೆಷರ್ ಅಷ್ಟೇ ಇದ್ರೆ ಏನಾಗುತ್ತೆ, ಯಾವ ಕಡೆಯೂ ಸಾಲ್ವೆಂಟು ಮೂವ್ ಆಗೋದಿಲ್ಲ. ಸೊ ಇಫ್ ಯು ಆರ್ ಅಪ್ಲೈಯಿಂಗ್ ಎನ್ ಎಕ್ಸ್ಟರ್ನಲ್ ಪ್ರೆಷರ್, ನೀವು ಎಕ್ಸ್ಟರ್ನಲ್ ಪ್ರೆಷರನ್ನು ಅಪ್ಲೈ ಮಾಡ್ತೀರಾ, ಅದು ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ, ಇಲ್ಲಿರುವಂಥ ಪ್ರೆಷರು ಜಾಸ್ತಿ ಆಗುತ್ತೆ. ಇಲ್ಲಿರುವಂಥ ಸಾಲ್ವೆಂಟು ಸೆಮಿ ಪರ್ಮಿಯೇಬಲ್ ಮೂಲಕ ಬಂದು ಈ ಕಡೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇಲ್ಲಿಂದ ಏನಾಗುತ್ತೆ, ಈ ಕಡೆ ಬರುತ್ತೆ. ಸೊ ಅದನ್ನು ನಾವು ರಿವರ್ಸ್ ಆಸ್ಮಾಸಿಸ್ ಅಂತ ಕರೀತಾರೆ. So reverse osmosis means if an external pressure is applied to the solution such that the applied pressure must be greater than osmotic pressure. So that is called reverse osmosis. This reverse osmosis concept mainly used for the preparation of drinking water from a sea water.